ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಜುಲೈ ತಿಂಗಳ 1, 2, 3 ಮತ್ತು 4 ದಿನಾಂಕದ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಎಂದಿನಂತೆ ನಿಮಗೆ ಕರೆಂಟ್ ಅಫೇರ್ಸ್ನ ಪ್ರತಿದಿನದ ಮಾಹಿತಿ ನಮ್ಮ ವೆಬ್ಸೈಟಲ್ಲಿ ಬರ್ತಾ ಇದೆ. ವಿಡಿಯೋನ ನಾವು 2-3 ದಿನಕ್ಕೊಂದ್ಸಲ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಪ್ರತಿದಿನ 15ರಿಂದ 20 ಪ್ರಶ್ನೆಗಳು ನಿಮಗೆ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಆಗ್ತಿರುತ್ತೆ sbkkannada.com ಅಲ್ಲಿ ನೀವು ವಿಸಿಟ್ ಮಾಡಿ ಪ್ರತಿದಿನ ಮಾಹಿತಿಯನ್ನು ಪಡ್ಕೋಬಹುದು. ಎಂದಿನಂತೆ ಇನ್ನು ಪ್ರತಿದಿನ ಕ್ವಿಜ್ ಕೂಡ ಅವೈಲೇಬಲ್ ಇರುತ್ತೆ. 10 ಪ್ರಶ್ನೆಗಳದ್ದು ಒಟ್ಟು 25 ಪ್ರಶ್ನೆಗಳು ನಿಮಗೆ ಅವೈಲೇಬಲ್ ಇರುತ್ತೆ. ತಪ್ಪದೆ ಅದನ್ನ ಅಟೆಂಡ್ ಮಾಡ್ತೀರಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಜಾಯ್ನ್ ಆಗಿ. ಸೊ ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಜುಲೈ 1ರಂದು GST ದಿನ ಇತ್ತು. ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ. ಸರಕು ಮತ್ತು ಸೇವಾ ತೆರಿಗೆ GST, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಭಾರತದಲ್ಲಿ ಮೊಟ್ಟ ಮೊದಲನೇದಾಗಿ ಭಾರತಾದ್ಯಂತ ಅನ್ವಯ ಆಗಿದ್ದು ಯಾವಾಗ ಅಂದ್ರೆ 1 ಜುಲೈ 2017ರಂದು. ಇನ್ನು ಮೊದಲ GST ದಿನವನ್ನ 1 ಜುಲೈ 2018ರಂದು ಆಚರಣೆ ಮಾಡಲಾಯಿತು. GSTಯನ್ನ ಮೊದಲು ಜಾರಿಗೆ ತಂದಂತ ದೇಶ ಫ್ರಾನ್ಸ್ 1954ನೇ ಇಸ್ವಿಯಲ್ಲಿ. ಇನ್ನು ನಮ್ಮ ದೇಶದಲ್ಲಿ GST ಬಿಲ್ ಅನ್ನ ಅನುಮೋದಿಸಿದಂತ ಮೊದಲ ರಾಜ್ಯ ಅಸ್ಸಾಂ. ಇನ್ನು ರಾಜ್ಯ GST ಮಸೂದೆಯನ್ನು ಅಂಗೀಕರಿಸಿದಂತ ರಾಜ್ಯ. ಅನುಮೋದನೆ ಮಾಡಿದ್ದಾರೆ, ಅಂಗೀಕಾರ ಮಾಡಿದ್ದಾರೆ. ಅನುಮೋದನೆ ಮಾಡಿದ್ದು ಅಸ್ಸಾಂ, ಅಂಗೀಕಾರ ಮಾಡಿದ್ದು ಮೊದಲು ತೆಲಂಗಾಣ. ಇನ್ನು ಭಾರತದ GST ಮಾಡೆಲ್ ಇದೆಯಲ್ಲ, ಅದು ಕೆನಡಾದ ಮಾಡೆಲ್ನ ಅನುಸರಿಸುತ್ತೆ. ನಮ್ಮ ಸಂವಿಧಾನಕ್ಕೆ ಎಷ್ಟೋ ತಿದ್ದುಪಡಿಗಳು ಮತ್ತೊಂದನ್ನು ನಾವು ಎರವಲು ಪಡ್ಕೊಂಡಿಲ್ವಾ, ಅದೇ ರೀತಿಯಾಗಿ ನಾವು GST ಮಾಡೆಲ್ ಅನ್ನ ಕೆನಡಾ ದೇಶದಿಂದ ಅವರ ಒಂದು ಮಾಡೆಲ್ನ ಅನುಸರಿಸ್ತಿದ್ದೀವಿ, ಕಾಪಿ ಮಾಡ್ತಿದ್ದೀವಿ. ಇನ್ನು GSTಗೆ ಸಂವಿಧಾನ ತಿದ್ದುಪಡಿ ಮಸೂದೆ 115ನ್ನ ಲೋಕಸಭೆಯಲ್ಲಿ ಪರಿಚಯ ಮಾಡಿದ್ದಾರೆ. ಸೊ 115ನೇ ಮಸೂದೆ ಬಗ್ಗೆ ನಿಮಗೆ ಗೊತ್ತಿರಲಿ. ಮುಂದೆ ನೋಡಿ, GST ತಿದ್ದುಪಡಿ ಕಾಯ್ದೆ 101. GST ತಿದ್ದುಪಡಿ ಕಾಯ್ದೆ ಯಾವುದು? 101ನೇದು. ಮತ್ತು ಸಾಂವಿಧಾನಿಕ ಮಸೂದೆ 122. ಇವೆರಡು ಇಂಪಾರ್ಟೆಂಟ್ ನಿಮಗೆ ಮುಂಬರುವ ಪರೀಕ್ಷೆಗಳಲ್ಲಿ. ಈಗ ಆಲ್ರೆಡಿ ರೀಸೆಂಟ್ ಎಕ್ಸಾಮ್ಸ್ಗಳಲ್ಲಿ 19, 20, 21 ನಡೆದಂತ ಹಲವಾರು ಪರೀಕ್ಷೆಗಳಲ್ಲಿ ಇದರ ಮೇಲೆ ಪ್ರಶ್ನೆಗಳು ಬಂದಿವೆ. ಇನ್ನು GST ಸಮಾವೇಶ ಆರ್ಟಿಕಲ್ 279A GSTಯ ಸಮಾವೇಶದ ಬಗ್ಗೆ ಹೇಳುತ್ತೆ. GST ಕೌನ್ಸಿಲ್ ಅಂತ ಹೇಳ್ತೀವಿ. GST ಕೌನ್ಸಿಲ್ನ ಬಗ್ಗೆ ನಮ್ಮ ಆರ್ಟಿಕಲ್ 279A ಅಲ್ಲಿ ನೀವು ನೋಡ್ಬೋದು. ಕೇಂದ್ರದ ಹಣಕಾಸು ಸಚಿವರು ಈ ಕೌನ್ಸಿಲ್ನ ಅಧ್ಯಕ್ಷರಾಗಿರ್ತಾರೆ. ತುಂಬಾ ಸಲ ಈ ಎಕ್ಸಾಮ್ ಅಲ್ಲಿ GST ಕೌನ್ಸಿಲ್ನ ಅಧ್ಯಕ್ಷರಾಗಿರ್ತಾರೆ ಅಂತ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಪ್ರೆಸೆಂಟ್ ಹಣಕಾಸು ಸಚಿವರು ಯಾರಾಗಿರ್ತಾರೋ ಅವರು GST ಕೌನ್ಸಿಲ್ನ ಅಧ್ಯಕ್ಷರಾಗಿರ್ತಾರೆ. ಇನ್ನು GST ಅನ್ನೋದು ಒಂದು ನೇರ ತೆರಿಗೆನ, ಪರೋಕ್ಷ ತೆರಿಗೆನ ಅನ್ನೋ ಪ್ರಶ್ನೆ ತುಂಬಾ ಎಕ್ಸಾಮ್ಗಳಲ್ಲಿ ಬಂದಿದೆ. ಇದೊಂದು ಪರೋಕ್ಷ ತೆರಿಗೆ. ಇನ್ನು GST ಕೌನ್ಸಿಲ್ನ 47ನೇ ಸಭೆ ಶ್ರೀನಗರದಲ್ಲಿ ನಡೆದಿದೆ. ನಿರ್ಮಲಾ ಸೀತಾರಾಮನ್ ಅವರು ಈಗಿರ್ತಕ್ಕಂಥ ಪ್ರೆಸೆಂಟ್ ಹಣಕಾಸು ಸಚಿವರು ನಿಮಗೆಲ್ಲ ಗೊತ್ತಿರುತ್ತೆ. ಗೋವಾದಲ್ಲಿ ರಾಷ್ಟ್ರೀಯ ಕಸ್ಟಮ್ಸ್ ಮತ್ತು GST ವಸ್ತು ಸಂಗ್ರಹಾಲಯವನ್ನ ಇತ್ತೀಚೆಗೆ ಬಿಡುಗಡೆ ಮಾಡಿದ್ದಾರೆ. ಇದು GST ಸಂಬಂಧಪಟ್ಟಿರೋದ್ರಿಂದ ಇಲ್ಲಿ ಸೇರಿಸಲಾಗಿದೆ. ವ್ಯಾಪಾರಗಳು ಮತ್ತು ವಿತರಕರ GST ನೋಂದಣಿಗಳಲ್ಲಿ ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶ ಅಗ್ರಸ್ಥಾನವನ್ನ ಕಾಯ್ದುಕೊಂಡಿವೆ. ಇನ್ನು ಲಾಟರಿಗಳ ಮೇಲೆ 25% GSTಯನ್ನ ವಿಧಿಸಲಾಗುತ್ತೆ. ಈಗ ತಾನೇ GST ಕೌನ್ಸಿಲ್ 47ನೇ ಸಭೆ ಆಗಿದೆಯಲ್ಲ, ಇದ್ರ ಬಗ್ಗೆ ನೀವು ಈ ಸಲ ಸ್ವಲ್ಪ ಪೇಪರ್ ಅಲ್ಲಿ ಆರ್ಟಿಕಲ್ಸ್ ಬಂದಿದೆ. ಯಾವುದನ್ನ ಸ್ಲ್ಯಾಬ್ ಒಳಗಡೆ ತಂದಿದ್ದಾರೆ. ನಮ್ಮ ಹತ್ರ 4 ಸ್ಲ್ಯಾಬ್ಗಳಿವೆ, 5, 12, 18, 28 ಅಂತ. ಸೊ ಆ ಸ್ಲ್ಯಾಬ್ಗಳಲ್ಲಿ ಯಾವ ವಸ್ತುಗಳನ್ನ ಬದಲಾವಣೆ ಮಾಡಿದ್ದಾರೆ, ಯಾವುದು ಜಾಸ್ತಿ ಆಗಿದೆ, ಯಾವುದು ಕಡಿಮೆ ಆಗಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀವು ತಿಳ್ಕೊಬೇಕಾಗುತ್ತೆ. ಅದರ ಕುರಿತಾಗಿ ಆರ್ಟಿಕಲ್ಗಳನ್ನ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿರ್ತೀನಿ, ತಪ್ಪದೆ ಓದ್ಕೊಳ್ಳಿ. ಇನ್ನು ಮಹಾರಾಷ್ಟ್ರ ಸರ್ಕಾರ 2 ಸ್ಥಳಗಳ ಹೆಸರನ್ನ ಬದಲಾವಣೆ ಮಾಡಿದೆ. ಮಹಾರಾಷ್ಟ್ರ ಸರ್ಕಾರವು ಔರಂಗಾಬಾದ್ ಅನ್ನ ಸಂಭಾಜಿನಗರ ಅಂತ ಮರುನಾಮಕರಣ ಮಾಡಿದ್ದು, ಇನ್ನೊಂದು ಉಸ್ಮಾನಾಬಾದ್ ಅನ್ನ ಕೂಡ ಮರುನಾಮಕರಣ ಮಾಡಿದೆ. ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋದಾದ್ರೆ, ಔರಂಗಾಬಾದ್ ಅನ್ನ 1610ರಲ್ಲಿ ಅಹಮದ್ ನಗರದ ನಿಜಾಂ ಶಾಹಿ ರಾಜವಂಶದ ಸಿದ್ದಿ ಜನರಲ್ ಮಲಿಕ್ ಅಂಬರ್ ಸ್ಥಾಪನೆ ಮಾಡ್ತಾನೆ. ಛತ್ರಪತಿ ಶಿವಾಜಿ ಮಹಾರಾಜರ ಮಗ ಮತ್ತು ಉತ್ತರಾಧಿಕಾರಿಯಾದಂಥ ಛತ್ರಪತಿ ಸಂಭಾಜಿ ಮಹಾರಾಜ್ ಅವರು 1689ರಲ್ಲಿ ಔರಂಗಜೇಬನ ಆದೇಶದ ಮೇಲೆಗೆ ಕ್ರೂರ ರೀತಿಯಲ್ಲಿ ಚಿತ್ರಹಿಂಸೆ ನೀಡಿ ಕೊಲ್ಲಲಾಯಿತು. ಆ ಕಾರಣಕ್ಕೆ ಈಗ ಆ ಔರಂಗಾಬಾದ್ ನಗರವನ್ನ ಸಂಭಾಜಿ ನಗರ ಅಂತ ಮರುನಾಮಕರಣ ಮಾಡಲಾಗಿದೆ. ಇನ್ನು ಉನ್ಮಾದ ನಗರ ಈ ಪ್ರದೇಶದಲ್ಲಿ ನೆಲೆಗೊಂಡಿರುವ ಪ್ರಾಚೀನ ಬೌದ್ಧ ಮತ್ತು ಜೈನ ಗುಹೆಗಳ ಪ್ರಕಾರ ಉನ್ಮಾದ ನಗರವನ್ನ ಧಾರಶಿಲೆ ಅಂತ ಕರೀತಿದ್ರು. 19ನೇ ಶತಮಾನದಲ್ಲಿ ಇದನ್ನ ಈ ರೀತಿಯಾಗಿ ಕರೆಯಲಾಯಿತು. ಸೊ ಆ ಕಾರಣಕ್ಕೆ ಆ ಒಂದು ಹೆಸರಿನಿಂದನೇ ಮರುನಾಮಕರಣ ಮಾಡಿದ್ದಾರೆ.
ಉನ್ಮಾದಬಾದ್ ಉನ್ಮಾದಬಾದ್ ಅಂತ ಇದು ಉನ್ಮಾದಬಾದನ್ನ ದಾರುಶಿಲೆ ಅಂತ ಮಾಡಿದ್ದಾರೆ. ಉನ್ಮಾದಬಾದ್ ಎಂಬ ಹೆಸರು ಹೈದರಾಬಾದ್ನ ಕೊನೆಯ ನಿಜಾಮ 7ನೇ ನವಾಬ್ ಮೀರ್ ಉಸ್ಮಾನ್ ಅಲಿ ಅವರ ಹೆಸರಿನಿಂದ ಬಂದಿದೆ ಅಂತ ಹೇಳ್ತಾರೆ. ಪ್ರಶ್ನೋತ್ತರಗಳು. 2022ರ ನ್ಯಾಟೋ ಶೃಂಗಸಭೆ ಎಲ್ಲಿ ನಡೆಯಿತು? ಅಮೆರಿಕ, ಭಾರತ, ಸ್ಪೇನ್, ಜಪಾನ್. ಪ್ರಶ್ನೆಗೆ ಸರಿಯಾದಂತ ಉತ್ತರ ಸ್ಪೇನ್ ಅಲ್ಲಿ ನಡೆದಿದೆ. 2022ರ ನ್ಯಾಟೋ ಶೃಂಗಸಭೆ ಸ್ಪೇನ್ನ ಮ್ಯಾಡ್ರಿಡ್ ಅಲ್ಲಿ ನಡೆದಿದೆ. ಜೂನ್ 28ರಿಂದ ಜೂನ್ 30ರವರೆಗೆ ಈ ಶೃಂಗಸಭೆಯನ್ನ ನಡೆಸಲಾಗಿದೆ. ಈ ಒಂದು ನ್ಯಾಟೋ ಶೃಂಗಸಭೆಯ ಮೊಟ್ಟ ಮೊದಲ ಆವೃತ್ತಿ 1957ರಲ್ಲಿ ಪ್ಯಾರಿಸ್ನಲ್ಲಿ ಮೊದಲ ಶೃಂಗಸಭೆ ಆದ್ಮೇಲೆ ಇದು 32ನೇ ಶೃಂಗಸಭೆ ಆಗಿದೆ. ಈ ಶೃಂಗಸಭೆಯನ್ನ ಅಧ್ಯಕ್ಷತೆಯನ್ನ ನ್ಯಾಟೋದ ಪ್ರಧಾನ ಕಾರ್ಯದರ್ಶಿಗಳಾದ, ನ್ಯಾಟೋ ಅಂದ್ರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ, ಜೆನ್ಸ್ ಸ್ಟೋಲೆನ್ಬರ್ಗ್ ಅವರು ಈ ಒಂದು ಸಭೆಯ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ರು. 3 ದಿನಗಳ ಶೃಂಗಸಭೆಯಲ್ಲಿ ನ್ಯಾಟೋ ಸದಸ್ಯರು, ಪಾಲುದಾರರು ಆಗಿರ್ತಕ್ಕಂಥ ಹಲವಾರು ರಾಷ್ಟ್ರಗಳ ಮುಖ್ಯಸ್ಥರು ಮತ್ತು ಸರ್ಕಾರದ ಮುಖ್ಯಸ್ಥರು ಭಾಗವಹಿಸಿದ್ರು. ಯಾವ ನಗರದಲ್ಲಿ ಪ್ಲಾಸ್ಟಿಕ್ ಪಾರ್ಕ್ ಅನ್ನು ಸ್ಥಾಪಿಸಲು ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಗಂಜಿಮಠ. ಕರ್ನಾಟಕದ ಮಂಗಳೂರಿನ ಗಂಜಿಮಠದಲ್ಲಿ ಪ್ಲಾಸ್ಟಿಕ್ ಪಾರ್ಕ್ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಅಂತಿಮ ಅನುಮೋದನೆಯನ್ನ ನೀಡಿದೆ. 62.77 ಕೋಟಿ ಅಂದಾಜು ವೆಚ್ಚದಲ್ಲಿ 104 ಎಕರೆ ಪ್ರದೇಶದಲ್ಲಿ ಈ ಉದ್ಯಾನವನವನ್ನು ಸ್ಥಾಪನೆ ಮಾಡಲಾಗುತ್ತೆ. ಈ ಪೈಕಿ 50% ಯೋಜನಾ ವೆಚ್ಚವನ್ನ ಕೇಂದ್ರ ಸರ್ಕಾರ ಮತ್ತು ಉಳಿದ ಭಾಗವನ್ನ KIADB ಅಂದ್ರೆ ಕರ್ನಾಟಕ ಕೈಗಾರಿಕಾ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿ ಇವರು ವಹಿಸ್ಕೋತಾರೆ. ಅಂದ್ರೆ 50-50 ಒಂದು ಅಂದಾಜು ವೆಚ್ಚ ಏನಿದೆ 62 ಕೋಟಿ ಇದೆ, ಅದರಲ್ಲಿ 31 ಕೋಟಿ ಪರಸ್ಪರ ಕೇಂದ್ರ ಮತ್ತು ನಮ್ಮ KIADB ಹಂಚ್ಕೋತವೆ. ಇತ್ತೀಚೆಗೆ ಬಿಡುಗಡೆಯಾದ ಪ್ರಕೃತಿ ಯಾವ ಕ್ಷೇತ್ರದ ಬಗ್ಗೆ ಜಾಗೃತಿ ಮೂಡಿಸುವ ಮ್ಯಾಸ್ಕೆಟ್ ಆಗಿದೆ? ಕೌಶಲ್ಯ ಅಭಿವೃದ್ಧಿ, ಪ್ಲಾಸ್ಟಿಕ್ ಮಾಲಿನ್ಯ, ಲಿಂಗ ಸಮಾನತೆ, ಮಾನವ ಹಕ್ಕುಗಳ ದಿನಾಚರಣೆ. ಆಯ್ಕೆ 2 ಪ್ಲಾಸ್ಟಿಕ್ ಮಾಲಿನ್ಯ. ಕೇಂದ್ರದ ಪರಿಸರ ಸಚಿವರಾದಂಥ ಭೂಪೇಂದ್ರ ಯಾದವ್ ಅವರು ಪ್ರಕೃತಿ ಎಂಬ ಮ್ಯಾಸ್ಕೆಟ್ ಅನ್ನ ಪ್ರಾರಂಭಿಸಿದರು. ಇದು ಪ್ಲಾಸ್ಟಿಕ್ ಮಾಲಿನ್ಯವನ್ನ ತಡೆಯುವ ಜೀವನದಲ್ಲಿ ಸಣ್ಣ ಬದಲಾವಣೆಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸುತ್ತೆ. ದೇಶದಲ್ಲಿ ಪರಿಣಾಮಕಾರಿ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆ ಖಚಿತಪಡಿಸಿಕೊಳ್ಳಲು ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಹಾಗೂ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ CPCB ಅವರು ಕೈಗೊಂಡಿರತಕ್ಕಂಥ ಹಲವಾರು ಕಾರ್ಯಕ್ರಮಗಳಲ್ಲಿ ಇದು ಒಂದು. ಯಾವ ಅಂತಾರಾಷ್ಟ್ರೀಯ ಸಂಸ್ಥೆ ಜಾಗತಿಕ ಪ್ಲಾಸ್ಟಿಕ್ ಒಪ್ಪಂದ ಗ್ಲೋಬಲ್ ಪ್ಲಾಸ್ಟಿಕ್ ಟ್ರೀಟಿ ಇದರ ಕರಡು ಆದೇಶವನ್ನು ಅನುಮೋದಿಸಿದೆ? ವಿಶ್ವಸಂಸ್ಥೆಯ ಪರಿಸರ ಅಸೆಂಬ್ಲಿ. 175 ಸದಸ್ಯ ರಾಷ್ಟ್ರಗಳೊಂದಿಗೆ ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟ್ ಅಸೆಂಬ್ಲಿ UNEA ಪ್ಲಾಸ್ಟಿಕ್ ಮಾಲಿನ್ಯವನ್ನ ಕೊನೆಗೊಳಿಸಲು ಸಹಿ ಮಾಡುವವರಿಗೆ ಕಾನೂನುಬದ್ಧವಾಗಿ ಬಂಧಿಸುವ ಆದೇಶವನ್ನು ಹೊರಡಿಸಿ ಅದಕ್ಕೆ ಸಹಿ ಹಾಕಿದೆ. ಮುಂದಿನ 2 ವರ್ಷಗಳಲ್ಲಿ ಜಾಗತಿಕ ಪ್ಲಾಸ್ಟಿಕ್ ಒಡಂಬಡಿಕೆಯನ್ನು ರಚಿಸಲಾಗುವುದು ಮತ್ತು ಅದನ್ನು ಅನುಮೋದಿಸಲಾಗುವುದು ಅಂತ ಅವರು ತಿಳಿಸಿರ್ತಾರೆ. ಪ್ಲಾಸ್ಟಿಕ್ ಉತ್ಪಾದನೆಯನ್ನ ನಿಭಾಯಿಸಲು ಮತ್ತು ಪ್ಲಾಸ್ಟಿಕ್ನ ವಿಷಕಾರಿ ಹೊರೆಯನ್ನ ಪರಿಹರಿಸಲು ಈ ಕ್ರಮವನ್ನು ತೆಗೆದುಕೊಂಡಿರುವಂತ ಬಗ್ಗೆ ಅವರು ಮಾಹಿತಿಯನ್ನ ಕೊಟ್ಟಿರ್ತಾರೆ. ಉದ್ಧವ್ ಠಾಕ್ರೆ ರಾಜೀನಾಮೆಯ ನಂತರ ಮಹಾರಾಷ್ಟ್ರದ ಹೊಸ ಮುಖ್ಯಮಂತ್ರಿಯಾಗಿ ಕೆಳಗಿನ ಯಾರು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ? ಪ್ರಶ್ನೆಗೆ ಸರಿಯಾದ ಉತ್ತರ ಏಕನಾಥ್ ಶಿಂದೆ. ಶಿವಸೇನೆಯ ಬಂಡಾಯ ನಾಯಕ ಏಕನಾಥ್ ಶಿಂದೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದರೆ, ಬಿಜೆಪಿ ನಾಯಕ ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿಗಳು ಅಲ್ಲಿಯ ಪ್ರೆಸೆಂಟ್ ಗವರ್ನಮೆಂಟ್ನ ಉಪಮುಖ್ಯಮಂತ್ರಿಗಳಾಗಿ DCM ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಮಹಾರಾಷ್ಟ್ರದ ರಾಜ್ಯಪಾಲರಾದಂಥ ಭಗತ್ ಸಿಂಗ್ ಕಶೋರಿ ಅವರು ಇಬ್ಬರಿಗೂ ಪ್ರಮಾಣ ವಚನವನ್ನ ಬೋಧಿಸಿದ್ದಾರೆ. PSLV ಆರ್ಬಿಟಲ್ ಎಕ್ಸ್ಪೆರಿಮೆಂಟಲ್ ಮಾಡೆಲ್ POEM ಅಂತ ಹೇಳ್ಬೋದು, POEM ಯಾವ ಸಂಸ್ಥೆಗೆ ಸಂಬಂಧಪಡ್ತದೆ? PSLVಯ POEM ಯಾವ ಸಂಸ್ಥೆಗೆ ಸಂಬಂಧಪಡುತ್ತೆ?
ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ಗೆ ಇದು ಸಂಬಂಧಪಡುತ್ತೆ. PSLV ರಾಕೆಟ್ನಲ್ಲಿ ಮೊದಲ 3 ಹಂತಗಳು ಮತ್ತೆ ಸಾಗರಕ್ಕೆ ಬೀಳುತ್ತವೆ ಮತ್ತು ಅಂತಿಮ ಹಂತ PS4 ಉಪಗ್ರಹವನ್ನು ಕಕ್ಷೆಗೆ ಉಡಾವಣೆ ಮಾಡಿದ ನಂತರ ಬಾಹ್ಯಾಕಾಶಕ್ಕೆ ಜಂಕ್ ಆಗಿ ಕೊನೆಗೊಳ್ಳುತ್ತೆ. ವರ್ತನೆ ಸ್ಥಿರೀಕರಣಕ್ಕಾಗಿ POEM ನ್ಯಾವಿಗೇಷನ್, ಗೈಡೆನ್ಸ್ ಮತ್ತು ಕಂಟ್ರೋಲ್ ವ್ಯವಸ್ಥೆಯನ್ನ ಹೊಂದಲಾಗಿದೆ. ಸೊ ಇದು ನಮ್ಮ ಇಸ್ರೋಗೆ ಸಂಬಂಧಪಡುತ್ತೆ. ಎಲೆಕ್ಟ್ರೋಲ್ ಬಾಂಡ್ಗಳನ್ನ ವಿತರಿಸುವ ಭಾರತದ ಏಕೈಕ ಸಂಸ್ಥೆ ಯಾವುದು? ಇಂಪಾರ್ಟೆಂಟ್ ಕ್ವಶನ್ ಇದು. ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದು. ಯಾಕಂದ್ರೆ ಎಲೆಕ್ಟ್ರೋಲ್ ಬಾಂಡ್ಗಳನ್ನ ವಿತರಣೆ ಮಾಡುವಂತ ಭಾರತದ ಏಕೈಕ ಸಂಸ್ಥೆ SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು. ಜುಲೈ 1ರಿಂದ ಅಧಿಕೃತ SBI ಶಾಖೆಗಳ ಮೂಲಕ ಚುನಾವಣಾ ಬಾಂಡ್ಗಳ ಮಾರಾಟಕ್ಕೆ 21ನೇ ಹಂತದ ವಿತರಣೆಯನ್ನು ಸರ್ಕಾರ ಅನುಮೋದಿಸಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ 29 ಅಧಿಕೃತ ಶಾಖೆಗಳ ಮೂಲಕ ಚುನಾವಣಾ ಬಾಂಡ್ಗಳನ್ನು ವಿತರಿಸಲು ಮತ್ತು ಎನ್ಕ್ಯಾಶ್ ಮಾಡಲು ಅಧಿಕಾರ ಹೊಂದಿರುವ ಏಕೈಕ ಅಧಿಕೃತ ಸಂಸ್ಥೆಯಾಗಿದೆ. ಕೇಂದ್ರ ಸಚಿವ ಸಂಪುಟ ಜುಲೈ 2022ರಂದು ಯಾವ ಸಂಸ್ಥೆಯನ್ನ ಅಂತಾರಾಷ್ಟ್ರೀಯ ಸಂಸ್ಥೆ ಎಂದು ವರ್ಗೀಕರಿಸಲು ಅನುಮೋದಿಸಿದೆ? ವಿಪತ್ತು ಸ್ಥಿತಿಸ್ಥಾಪಕ ಮೂಲಸೌಕರ್ಯ ಒಕ್ಕೂಟ, CDRI ಅಂತ ಹೇಳ್ತೀವಿ. ಸೊ ಇದನ್ನ ಅಂತಾರಾಷ್ಟ್ರೀಯ ಸಂಸ್ಥೆ ಅಂತ ವರ್ಗೀಕರಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿದೆ. ವಿಶ್ವಸಂಸ್ಥೆಯ ಕಾಯ್ದೆ 1947ರ ಸೆಕ್ಷನ್ 3ರ ಅಡಿಯಲ್ಲಿ ವಿನಾಯಿತಿಗಳು ಮತ್ತು ಸವಲತ್ತುಗಳ ಮಂಜೂರಾತಿಗಾಗಿ CDRI ಯೊಂದಿಗೆ ಪ್ರಧಾನ ಕಚೇರಿ ಒಪ್ಪಂದಕ್ಕೆ ಸಹಿ ಹಾಕಲು ಕ್ಯಾಬಿನೆಟ್ ಅನುಮೋದಿಸಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಂತ ಕ್ಯಾಪ್ಸ್ಟೋನ್ ಯಾವ ಬಾಹ್ಯಾಕಾಶ ಸಂಸ್ಥೆಯಿಂದ ಉಡಾವಣೆಗೊಂಡಂತ ಉಪಗ್ರಹವಾಗಿದೆ? ನಾಸಾ ಇತ್ತೀಚೆಗೆ 25 kg ತೂಕದ ಕ್ಯಾಪ್ಸ್ಟೋನ್ ಅನ್ನು ಉಡಾವಣೆ ಮಾಡಿದೆ. ಇದು ಸಿಸ್ಲುನಾರ್ ಆಟೋನಮಸ್ ಪೊಸಿಷನಿಂಗ್ ಸಿಸ್ಟಮ್ ಟೆಕ್ನಾಲಜಿ ಕಾರ್ಯಾಚರಣೆಗಳು ಮತ್ತು ನ್ಯಾವಿಗೇಷನ್ ಪ್ರಯೋಗಕ್ಕೆ ಚಿಕ್ಕದಾಗಿದೆ. ಉಪಗ್ರಹವನ್ನ ವಿಶಿಷ್ಟ ಮತ್ತು ದೀರ್ಘ ವೃತ್ತಾಕಾರದ ಚಂದ್ರನ ಕಕ್ಷೆಯನ್ನು ಪರೀಕ್ಷಿಸಲು ವಿನ್ಯಾಸಗೊಳಿಸಲಾಗಿದೆ. ಕ್ಯಾಪ್ಸ್ಟೋನ್ ಹತ್ತಿರದ ರೆಕ್ಟಿಲಿನಿಯರ್ ಹ್ಯಾಲೋ ಆರ್ಬಿಟ್ ಎಂಬ ಉದ್ದವಾದ ಕಕ್ಷೆಯನ್ನ ಪ್ರವೇಶಿಸುತ್ತದೆ. PSLV C-53 ಮಿಷನ್ ನಲ್ಲಿ ಇಸ್ರೋ ಯಾವ ದೇಶದ 3 ಉಪಗ್ರಹಗಳನ್ನ ಉಡಾವಣೆ ಮಾಡಿದೆ? ಇಂಪಾರ್ಟೆಂಟ್ ಕ್ವೆಶ್ಚನ್. ಸ್ಪೇಸ್ ನ ಒಂದು ದೃಷ್ಟಿಕೋನದಿಂದ, ವಿಜ್ಞಾನ ಮತ್ತು ತಂತ್ರಜ್ಞಾನ ದೃಷ್ಟಿಕೋನದಿಂದ ಇಂಪಾರ್ಟೆಂಟ್ ಆದ ಪ್ರಶ್ನೆ. ಸಿಂಗಪುರ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯವರು ತನ್ನ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ PSLV ಅಂತ ಹೇಳ್ತೀವಿ, ಇದರ C-53 ಕಾರ್ಯಾಚರಣೆಯಲ್ಲಿ ಸಿಂಗಪುರದ 3 ಉಪಗ್ರಹಗಳನ್ನು ಉಡಾವಣೆ ಮಾಡಿದ್ದಾರೆ. ಇದನ್ನ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಮಾಡಲಾಗಿದೆ. PSLV C-53 ಬಾಹ್ಯಾಕಾಶ ಇಲಾಖೆಯ ಕಾರ್ಪೊರೇಟ್ ಅಂಗವಾದ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ NSIL 2ನೇ ಮೀಸಲಾದ ಮಿಷನ್ ಆಗಿದೆ. ಇಸ್ರೋ ಫೆಬ್ರವರಿ 2022ರಲ್ಲಿ ಭೂಮಿಯ ವೀಕ್ಷಣಾ ಉಪಗ್ರಹ EOS-04ನ ಉಡಾವಣೆ ಮಾಡಿತ್ತು ಯಶಸ್ವಿಯಾಗಿ. ಟೆಸ್ಟ್ ಕ್ರಿಕೆಟ್ನ ಓವರ್ 1ರಲ್ಲಿ ಅತಿ ಹೆಚ್ಚು ರನ್ ನೀಡಿದ ದಾಖಲೆ ಯಾರ ಹೆಸರಲ್ಲಿದೆ? ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. ಇತ್ತೀಚೆಗೆ ಆಗಿರ್ತಕ್ಕಂಥ ದಾಖಲೆ, ಹಾಗಾಗಿ ಮುಂಬರುವ ಪರೀಕ್ಷೆಗಳಲ್ಲಿ ನಿಮಗೆ ಪ್ರಶ್ನೆ ಬರೋ ಸಾಧ್ಯತೆ ಕೂಡ ಇದೆ. ಸ್ಟುವರ್ಟ್ ಬ್ರಾಡ್. ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವೆ ನಡೆಯುತ್ತಿರುವ ಟೆಸ್ಟ್ ಪಂದ್ಯದಲ್ಲಿ ಓವರ್ 1ರಲ್ಲಿ ಅತ್ಯಂತ ಹೆಚ್ಚು ರನ್ ನೀಡುವ ಮೂಲಕ ನೂತನ ದಾಖಲೆಗೆ ಇವರು ಭಾಜನರಾಗಿದ್ದಾರೆ. ನೋಡಿ, 2 ಇಂಪಾರ್ಟೆಂಟ್ ಆಗುತ್ತೆ. ಹೊಡೆದಂತ ಬ್ಯಾಟ್ಸ್ಮನ್ ಬಂದ್ಬಿಟ್ಟು ಜಸ್ಪ್ರೀತ್ ಬುಮ್ರಾ, ಭಾರತದ ಫಾಸ್ಟ್ ಬೌಲರ್. ಓವರ್ 1ರಲ್ಲಿ 35 ರನ್ಗಳನ್ನ ಇವರು ಹೊಡೆದಿದ್ದಾರೆ. ಬೌಲರು ಸ್ಟುವರ್ಟ್ ಬ್ರಾಡ್, ಇಂಗ್ಲೆಂಡ್ನವರು. ಈ ದಾಖಲೆ ಅಗ್ರಸ್ಥಾನದಲ್ಲಿದೆ. ಈಗ ಈ ದಾಖಲೆ ಮುರಿಬೇಕು ಅಂದ್ರೆ ಯಾರಾದ್ರೂ ಟೆಸ್ಟ್ ಕ್ರಿಕೆಟ್ನ ಓವರ್ 1ರಲ್ಲಿ 36 ರನ್ನ ಹೊಡಿಬೇಕು, 6 6ನ ಹೊಡಿಬೇಕು, ಅಥವಾ ಆ ಓವರ್ನ ಎಂಟೈರ್ 6 ಎಸೆತಗಳಲ್ಲೋ 7 ಎಸೆತಗಳಲ್ಲೋ ವೈಡ್ ನೋ ಬಾಲ್ ಆಗಿ 36 ರನ್ಗಳು ಬಂದ್ರೆ ಈ ದಾಖಲೆ ಅಳಿಸಾಗುತ್ತೆ. ಅಲ್ಲಿವರೆಗೂ ಈ ದಾಖಲೆ ಇವರ ಹೆಸರಲ್ಲಿ ಇರುತ್ತೆ. ಜಸ್ಪ್ರೀತ್ ಬುಮ್ರಾ ಹೊಡೆದಂತ ಬ್ಯಾಟ್ಸ್ಮನ್, ಸ್ಟುವರ್ಟ್ ಬ್ರಾಡ್ ಬೌಲರ್.
ಜಸ್ಪ್ರೀತ್ ಬುಮ್ರಾ ಭಾರತದವರು, ಸ್ಟುವರ್ಟ್ ಬ್ರಾಡ್ ಇಂಗ್ಲೆಂಡ್ ಅವರು. ಇನ್ನು ಈ ಮೊದಲು ಈ ದಾಖಲೆ ಬ್ರಿಯನ್ ಲಾರಾ ಅವರ ಹೆಸರಲ್ಲಿತ್ತು. ವೆಸ್ಟ್ ಇಂಡೀಸ್ನ ಬ್ಯಾಟ್ಸ್ಮನ್ ಇವರು 28 ರನ್ ಹೊಡೆದಿದ್ರು ರಾಬಿನ್ ಪೀಟರ್ಸನ್ ಅವರ ಬೌಲಿಂಗ್ ನಲ್ಲಿ. ಇವತ್ತಿನ ಪ್ರಶ್ನೆ, 2022ರ ವಿಶ್ವ ಸ್ಪರ್ಧಾತ್ಮಕ ಸೂಚ್ಯಂಕದಲ್ಲಿ ಭಾರತ ಯಾವ ಶ್ರೇಣಿಯನ್ನ ಹೊಂದಿದೆ? 30, 5, 38, 7. ಉತ್ತರವನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ರಿಗೂ ಧನ್ಯವಾದಗಳು.